ನಿರಂತರವಾಗಿ ಈ ಆಶ್ರಮದಲ್ಲಿ ಅಮಾವಾಸ್ಯ ಸತ್ಸಂಗ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ. ಪ್ರತಿ ವರ್ಷ ಶಿವರಾತ್ರಿಯ ಕಾರ್ಯಕ್ರಮ ನಡೀತದೆ, ಹೋಳಿ ಹುಣ್ಣಿಮೆಯ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀತಾ ಇದೆ. ಹಾಗಾಗಿ ಮನುಷ್ಯನಿಗೆ ಪುಣ್ಯ ಮತ್ತು ಪಾಪ ಅಂತ ನಾವು ವಿಚಾರ ಮಾಡ್ತೇವೆ. ಮತ್ತು ಅವು ಪುಣ್ಯ ಯಾರು ನೋಡಿದ್ದೇವೆ, ಪಾಪ ಯಾರು ನೋಡಿದ್ದೇವೆ ಅಂತ ನಾವು ಇವತ್ತಿನ ಆಧುನಿಕ ಯುವಕರು ಪ್ರಶ್ನೆ ಮಾಡಿದರೆ ಅದಕ್ಕೆ ಅವ್ರು ನೋಡಕ್ಕೆ ಬರಲ್ಲಪ್ಪ ಅಂತ ಹೇಳ್ತಾರೆ. ಅವನ್ನ ತಿಳಿಬೇಕು ಅಂತ ಹೇಳ್ತಾರೆ. ಹೆಂಗೆ ತಿಳಿಯೋದು ಅಂತ ಹೇಳಿದ್ರೆ ಅದಕ್ಕೆ ಗೀತೆಯಲ್ಲಿ ಪ್ರಮಾಣ ಹೇಳ್ತಾನೆ ಭಗವಂತ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಜ್ಞಾತ್ವ ಶಾಸ್ತ್ರ ವಿಧಾನೋಕ್ತ ಕರ್ಮ ಕರ್ತು ವಿಹಾರಸ್ಯ ಅಂತೇಳಿ. ಅಂದರೆ ನೀನು ಶಾಸ್ತ್ರಾದಿಗಳಿಗೆ ಶರಣಾಗತನಾಗಿ ಅವುಗಳಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ನೀನೇನು ಮಾಡು, ಆಚರಣೆಯನ್ನ ಮಾಡು. ಮತ್ತು ಅವು ನಮಗೆ ಓದಕ್ಕೆ ಅರ್ಥಕತೆ ಅಂದ್ರೆ ಅರ್ಥಗಲ್ಲಪ್ಪ ಅಂತ ಹೇಳ್ತಾರೆ. ಹಾಗಾಗಿ ಗುರುಮುಖದಿಂದಲೇ ನೀನು ಶಾಸ್ತ್ರವನ್ನು ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಹಾಗಾಗಿ ಶಾಸ್ತ್ರಾದಿಗಳಿಗೆ ಶರಣಾಗತನಾಗು ಅಂತೇಳಿ. ಹಾಗಾಗಿ ಮನುಷ್ಯ ಜನ್ಮ ವದತಿ ಅಂತ ಹೇಳಿದ್ರೆ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ಪ್ರಾಣಿ ಪಕ್ಷಿಗಳು ನಾವು ಏನು ಬಂಧ ಮಾಡ್ಕೊಂತೇವೆ ಏನೋ ಅಂತ ವಿಚಾರ ಮಾಡಿದ್ರೆ ಅವು ಪ್ರಶ್ನೆ ಮಾಡಿದ್ರೆ ಮನುಷ್ಯನೇ ನೀನೇನು ಉತ್ತರ ಕೊಡ್ತೀಯ ಅಂತ ಮಹಾತ್ಮರು ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ ಧರ್ಮೋಹಿತೇಶೋ ಮಧಿಕೋ ವಿಶೇಷ ಧರ್ಮೇನ ಏನ ಪಶುಭಿಸ್ಸಮಾನಃ ಅಂತೇಳಿ. ಅಂದ್ರೆ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ 4ರಲ್ಲಿ ಸಮಾನತೆ ಐತಂತೆ. 4ರಲ್ಲಿ ಅಂತ ಯಾವರಲ್ಲಿ? ನಾವು ಊಟ ಮಾಡ್ತೇವೆ, ಪ್ರಾಣಿಗಳು ಕೂಡ ಆಹಾರವನ್ನು ಸೇವನೆ ಮಾಡ್ತಾವೆ. ನಾವು ನಿದ್ದೆ ಮಾಡ್ತೇವೆ, ಮನುಷ್ಯರು, ಪ್ರಾಣಿಗಳು ನಿದ್ರೆ ಮಾಡ್ತವೆ. ಇನ್ನು ನಮಗೂ ಭಯ ಐತಿ, ಪ್ರಾಣಿಗಳಿಗೂ ಭಯ ಐತಿ, ನಮಗೂ ಮಕ್ಕಳಕ್ಕೂ ಪ್ರಾಣಿಗಳಿಗೂ ಕೂಡ ಸಂತಾನೋತ್ಪತ್ತಿ ಇದ್ದಾಗೆ 4ರಲ್ಲಿ ಸಮಾನತೆ ಇದ್ರೂ ಕೂಡ ಮನುಷ್ಯನೇ ನೀನು ಯಾವುದರಲ್ಲಿ ಶ್ರೇಷ್ಠ ಅಂತ ವಿಚಾರ ಮಾಡಪ್ಪ ಅಂತ ಹೇಳಿದ್ರೆ ಶಾಸ್ತ್ರ ಹೇಳ್ತಾವು, ಧರ್ಮೋಹಿತೇಶೋ ಮಧಿಕೋ ವಿಶೇಷ. ಅಂದ್ರೆ ಧರ್ಮವನ್ನ ಆಚರಣೆ ಮಾಡುವುದಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯತೆ ಐತಂತ. ಹಾಗಾಗಿ ಮನುಷ್ಯ ನೀನು ಧರ್ಮವನ್ನ ಆಚರಣೆ ಮಾಡುವಂತಕ್ಕಂಥ ಉದ್ದೇಶದಿಂದ ಪರಮ ಪೂಜ್ಯ ಶಿವಾನಂದ ಶ್ರೀಗಳು ಈ ಆಶ್ರಮವನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಮನುಷ್ಯನೇ ನೀನೇನ್ ಮಾಡು, ಭಗವಂತನ ಚಿಂತನವನ್ನ ಮಾಡು ಅಂತೇಳಿ. ಯಾಕಂದ್ರೆ ಕಲಿಯುಗದೊಳಗೆ ಭಗವಂತನ ಒಲಿಸಿಕೊಳ್ಳುವ ಮಾರ್ಗ ಸುಲಭವಾಗಿತ್ತಪ್ಪ ಅಂತೇಳಿ ನಮ್ಮ ಶಿವಾನಂದ ಶ್ರೀಗಳು, ನಮ್ಮ ಯೋಗಾನಂದಜರು ಭಗವಂತನ ನಾಮವನ್ನು ಓಂ ನಮಃ ಶಿವಾಯ ನಾಮವನ್ನ ಬರಲಿಕ್ಕೆ ಸದಾವ ಕಲಿಸ್ತಾ ಇದ್ರು. ಅಂತ ಹೇಳಿದ್ರೆ ಯಜ್ಞ ಯಾಗ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಮತ್ತು ಸುಲಭವಾಗಿ ಭಗವಂತ ಒಲಿಬೇಕು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಬರಿದ ಅಹಂಕಾರದಲ್ಲಿ ತತ್ವದ ಪುರುಹ ಕಾಣದೆ ನಿನ್ನ ದಾಸರ ಜರಿದು ವೇದ ಪುರಾಣ ಶಾಸ್ತ್ರಗಳು ಓದಿ ಫಲವೇನು, ನರನ ದುಷ್ಕರ್ಮದಲ್ಲಿ ಮಾಡಿದ ದುರಿತವಡಗಲು ನಿನ್ನ ನಾಮ ಸ್ಮರಣೆಯೊಂದೇ ಸಾಕು ರಕ್ಷಿಸು ನಮ್ಮ ನನವರ್ತ ಅಂತ ಕನಕದಾಸರು ಹರಿಭಕ್ತಿ ಸಾರದವರಿದ್ದಾರೆ. ಭಗವಂತನ ನಾಮವನ್ನ ನಾವು ಜಪ ಮಾಡಿದರೆ ಸಾಕು, ನಾವು ಮಾಡಿರ್ತಕ್ಕಂಥ ಪಾಪವೆಲ್ಲವೂ ಕೂಡ ನಾಶವಾಗಿ ಹೋಗ್ತದೆ. ಮನುಷ್ಯ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕು. ಕರ್ಮ ಸಿದ್ಧಾಂತ ಅರ್ಥ ಆದಾಗ ನೆಮ್ಮದಿಯ ಬದುಕನ್ನ ಕಾಣ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಾವು ಹೇಳ್ತೇವೆ ಕಷ್ಟ ಸುಖ ಬಂದೇ ಬರ್ತಾವಪ್ಪ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಮಾನುಷಂ ಲಭ್ಯತೆ ವಶ ಅಂತಕ್ಕಂಥ ವಚನಾನುಸಾರವಾಗಿ ಅರ್ಧದ ಪುಣ್ಯಾಂಶ ಅರ್ಧ ಪಾಪ ಅಂಶ ಸೇರಿದಾಗ ಮನುಷ್ಯನ ಶರೀರ ಬರ್ತದೆ. ಮತ್ತು ಪುಣ್ಯದ ಅಂಶ ಊಟ ಮಾಡ್ಬೇಕಾದ್ರೆ ಏನ್ ಬಂತು? ಸುಖವೇ ಬಂತು. ಇನ್ನು ಪಾಪದ ಅಂಶ ಉಣ್ಬೇಕಾದ್ರೆ ದುಃಖ ಬಂತು. ಹಾಗೆ ಮನುಷ್ಯನೇ ಸುಖ ದುಃಖಗಳು ಏನದವಲ್ಲ ಅವು ನಿನ್ನ ಪೂರ್ವದ ಜನ್ಮದ ಕರ್ಮದ ಅನುಸಾರವಾಗಿ ಬರ್ತಾವು. ನೀನೇನ್ ಮಾಡಪ್ಪ ಅಂತ ಹೇಳಿದ್ರೆ ಭಗವಂತನ ಚಿಂತನವನ್ನ ಸದಾವಕಾಲ ಮಾಡ್ತಾ ಇದ್ದಿ ಅಂತ ಹೇಳಿದ್ರೆ ಏನಕತೆ ಅಂತ ಹೇಳಿದ್ರೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳು ಸವಿತಾ ಹೋಗ್ತಾವಪ್ಪ. ಆ ಪಾಪ ಕರ್ಮಗಳು ಸವಿದ ನಂತರದಲ್ಲಿ ಉಳಿಯುವಂತಹದ್ದೇನು? ಪುಣ್ಯ. ಈ ಪುಣ್ಯದಲ್ಲಿ ಸಕಾಮ ನಿಷ್ಕಾಮ ಅಂತ ಮಾಡಿದ್ರು.